ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಈ ಅನೈತಿಕ ಸಂಬಂಧಗಳು ಹೆಚ್ಚಾಗಿವೆ. ಸ್ತ್ರೀಯರು ಅನೈತಿಕ ಸಂಬಂಧವನ್ನು ಇಟ್ಟುಕೊಳ್ಳುವುದು ಪಾಪದ ಕೆಲಸವಾಗಿದೆ. ಇಂಥವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಇವೆಲ್ಲ ತಿಳಿದಿದ್ದರೂ ಕೂಡ ಕೆಲವೊಂದು ಸ್ತ್ರೀಯರು ಅನೈತಿಕ ಸಂಬಂಧಕ್ಕೆ ದಾಸರಾಗುತ್ತಾರೆ. ಇದು ಎಷ್ಟರ ಮಟ್ಟಿಗೆ ಗಂಡ ಹೆಂಡತಿ ಮಕ್ಕಳಲ್ಲಿ ಎಷ್ಟರ ಮಟ್ಟಿಗೆ ಆಪತ್ತನ್ನು ತರುತ್ತದೆ ಎಂದು ನಿಮಗೆ ಎಲ್ಲರಿಗೂ ತಿಳಿದೇ ಇದೆ. ವೀಕ್ಷಕರೇ, ಈಗ ನಾನು ಹೇಳೋದಕ್ಕೆ ಹೊರಟಿರುವ ವಿಷಯ ಕೂಡ ಅಂತಹದೇ ಒಂದು. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಎಂದಿನಂತೆ ಮುಂಜಾನೆ ಸೂರ್ಯ ಉದಯಿಸುವ ಸಮಯವಾಗಿತ್ತು. ಆ ದಿನ ಭಾನುವಾರವಾಗಿದ್ದರಿಂದ ಹಲವಾರು ನೌಕರಿಗರಿಗೂ ರಜೆ ದಿನವಾಗಿತ್ತು. ಎಂದಿನಂತೆ ಮುಂಜಾನೆ ಹೆಣ್ಣು ಮಕ್ಕಳು ಬೇಗನೆ ಎದ್ದು ರಂಗೋಲಿಯನ್ನು ಹಾಕುವ ಸಮಯ. ಆ ಭಾನುವಾರದ ಮುಂಜಾನೆ ಸರೋಜ ತನ್ನ ಮನೆಯ ಮುಂದೆ ರಂಗೋಲಿ ಹಾಕಲು ಬಂದಾಗ ಪಕ್ಕದ ಮನೆಯ ಲಕ್ಷ್ಮಿ ಇನ್ನೂ ಹೊರಗೆ ಬಾರದಿರುವುದನ್ನು ಗಮನಿಸಿದಳು. ಸುಮಾರು 35 ವರ್ಷ ವಯಸ್ಸಿನ ಲಕ್ಷ್ಮಿ ಆಂಧ್ರ ಮೂಲದವಳಾಗಿದ್ದು ಕಳೆದ 2 ವರ್ಷಗಳಿಂದ ಆ ಪಟ್ಟಣದ ಮಧ್ಯಮ ವರ್ಗದ ಬಡಾವಣೆಯಲ್ಲಿ ವಾಸಿಸುತ್ತಿದ್ದಳು. ಅವಳ ಗಂಡ ಅರ್ಜುನ ಅದೇ ಊರಿನಲ್ಲಿಯೇ ಪ್ಲಾಸ್ಟಿಕ್ ವಸ್ತುಗಳ ಅಂಗಡಿಯನ್ನಿಟ್ಟುಕೊಂಡಿದ್ದ. ಲಕ್ಷ್ಮಿಗೆ ಇಬ್ಬರು ಗಂಡು ಮಕ್ಕಳು ಹಾಗೂ ಒಬ್ಬ ಮಗಳಿದ್ದು ಅವರೆಲ್ಲರೂ 5 ರಿಂದ 10 ವರ್ಷ ವಯಸ್ಸಿನವರಾಗಿದ್ದರು. ಸಾಧಾರಣವಾಗಿ ಬೆಳಗಿನ 5 ಗಂಟೆಗೆ ಹೇಳುತ್ತಿದ್ದ ಲಕ್ಷ್ಮಿಗೆ ಇದೇನಾಯಿತೋ ನೋಡೋಣ ಎಂದು ತೀರ್ಮಾನಿಸಿದ ಸರೋಜ ಅವಳ ಮನೆಗೆ ಹೋಗಿ ಬಾಗಿಲು ಬಡಿದಳು. ಒಳಗಿನಿಂದ ಚಿಲಕ ಹಾಕಿರದಿದ್ದ ಕಾರಣ ಬಾಗಿಲು ತಂತಾನೆ ತೆರೆದುಕೊಂಡಿತು. ಮನೆ ಒಳಗೆ ಹೋದ ಕೆಲವೇ ಕ್ಷಣಗಳ ನಂತರ ಜೋರಾಗಿ ಅರಚುತ್ತಾ ರಸ್ತೆಗೆ ಓಡಿ ಬಂದ ಸರೋಜ ಕೊಲೆಯಾಗಿದೆ ಬನ್ನಿ ಎಂದು ಅಕ್ಕಪಕ್ಕದವರನ್ನು ಕೂಡ ಕರೆದಳು. ಉಪಾಸಿನ ಜನ ಲಕ್ಷ್ಮಿಯ ಮನೆ ಒಳಗೆ ಹೋದಾಗ ಎದುರಿಗೆ ಕಂಡ ದೃಶ್ಯ ಭಯಾನಕರವಾಗಿತ್ತು. ಒಂದೇ ರೂಮಿನ ಆ ಮನೆಯ ಬೆಡ್ರೂಮ್ನಿಂದ ರಕ್ತದ ಕೋಡಿಯೇ ಹರಿದು ಬಂದಿದ್ದು ಅಕ್ಷರಶಃ ರಕ್ತದ ಕೆರೆಯಂತಾಗಿತ್ತು. ವೀಕ್ಷಕರೇ, ರೂಮಿನಲ್ಲಿ ಲಕ್ಷ್ಮಿಯ ಸಹಿತ ಅವಳ 3 ಮಕ್ಕಳು ಹಾಗೂ ಸುಮಾರು 13 ವರ್ಷದ ಇನ್ನೊಬ್ಬ ಬಾಲಕ ಶವವಾಗಿ ಬಿದ್ದಿದ್ದರು. ಹೌದು, ಆ ಬಾಲಕ ಯಾರೆಂದು ತಿಳಿಯಲಿಲ್ಲ. ಕೂಡಲೇ ಪೊಲೀಸರಿಗೆ ಕರೆ ಮಾಡಿ ಲಕ್ಷ್ಮಿಯ ಗಂಡ ಅರ್ಜುನ ಮನೆಯಲ್ಲಿರದ ಕಾರಣ ಅವನನ್ನು ಸಂಪರ್ಕಿಸಲು ಪೊಲೀಸರು ಪ್ರಯತ್ನಿಸಿದರೂ ಅವನ ಫೋನ್ ನಂಬರ್ ಯಾರಿಗೂ ಗೊತ್ತಿರಲಿಲ್ಲ. ಸ್ಥಳದ ಪಂಚನಾಮೆಯನ್ನು ಮಾಡಿದಾಗ ಮನೆಯಲ್ಲಿದ್ದ ಕಪಾಟಿನಲ್ಲಿದ್ದ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿದ್ದನ್ನು ಕಂಡು ಮನೆಯಲ್ಲಿ ಹಣ ಮತ್ತು ಒಡವೆಗಳಿಗಾಗಿ ಕೊಲೆ ನಡೆದಿರಬಹುದೆಂದು ಶಂಕಿಸಲಾಯಿತು. ಪೊಲೀಸರು ಲಭ್ಯವಿದ್ದ ಬೆರಳಚ್ಚು ಗುರುತುಗಳನ್ನು ಸಂಗ್ರಹಿಸಿಕೊಂಡರು. ಶವಗಳ ಮೇಲೆ ಪಂಚನಾಮೆಯನ್ನ ಮಾಡಿದಾಗ ಪ್ರತಿಯೊಬ್ಬರ ಎದೆಗೆ ಮತ್ತು ಕುತ್ತಿಗೆಗೆ ಹರಿತವಾದ ಆಯುಧದಿಂದ 2-3 ಬಾರಿ ಕೊಚ್ಚಿ ಕೊಲೆ ಮಾಡಿದ್ದು ತಿಳಿಯಿತು. ಆದರೆ ಹತ್ಯೆ ಮಾಡಲು ಬಳಸಿದ್ದ ಆಯುಧ ಸ್ಥಳದಲ್ಲಿ ಸಿಕ್ಕಿರಲಿಲ್ಲ. ಎಲ್ಲಾ ಶವಗಳನ್ನು ಮರಣೋತ್ತರ ಪರೀಕ್ಷೆಗಳಿಗೆ ಕಳಿಸಿಕೊಡಲಾಯಿತು. ಹಾಗೂ ಹೀಗೋ ಮಾಡಿ ಅರ್ಜುನನ ಸೆಲ್ ನಂಬರ್ ಅನ್ನ ಹುಡುಕಿದ ಪೊಲೀಸರು ಆತನನ್ನು ಸಂಪರ್ಕಿಸಿದರು. ಆತ ತನ್ನ ಕೆಲಸದ ನಿಮಿತ್ತ ಆಂಧ್ರ ಪ್ರದೇಶದ ವಿಜಯವಾಡಕ್ಕೆ ಬಂದಿರುವನೆಂದು ತಿಳಿಸಿ ತನ್ನ ಮನೆಯಲ್ಲಿ ತನ್ನ ಪತ್ನಿ ಹಾಗೂ ಮಕ್ಕಳಲ್ಲದೆ ತನ್ನ ಸಹೋದರನ ಪುತ್ರ ಗೋವಿಂದನು ಇದ್ದ ಎಂದ. ತಾನು ಕೂಡಲೇ ಊರಿಗೆ ವಾಪಸ್ ಆಗುವುದಾಗಿ ತಿಳಿಸಿದ ಪೊಲೀಸರು ಅರ್ಜುನ ಕಳೆದ 2 ದಿನಗಳಲ್ಲಿ ಎಲ್ಲೆಲ್ಲಿ ಇದ್ದಾನೆಂದು ತಿಳಿಯಲು ಅವನ ಫೋನಿನ ಲೊಕೇಶನ್ ಸರ್ಚ್ಗೆ ಕಳಿಸಿಕೊಟ್ಟರು. ಅದೇ ರಾತ್ರಿ ಊರಿಗೆ ವಾಪಸ್ಸಾದ ಅರ್ಜುನ ಎಲ್ಲ ಮೃತದೇಹಗಳನ್ನು ಗುರುತಿಸಿ ತನಗೆ ಯಾರೂ ಶತ್ರುಗಳಿಲ್ಲ, ತನಗೆ ಯಾರೊಡನೆಯೂ ಯಾವ ರೀತಿಯ ಗಲಾಟೆ ದ್ವೇಷವೂ ಇಲ್ಲ ಎಂದು ತಿಳಿಸಿ ಕೊಲೆಗೆ ಕಾರಣ ತನಗೆ ಗೊತ್ತಿಲ್ಲ ಎಂದು ಹೇಳಿ ಆಳಲಾರಂಭಿಸಿದ. ಮನೆಯಲ್ಲಿನ ಯಾವುದಾದರೂ ವಸ್ತುಗಳು ಕಳವಾಗಿದೆಯೇ ಎಂದು ಪೊಲೀಸರು ಹೇಳಿದಾಗ ಅರ್ಜುನ ತನ್ನ ಹೆಂಡತಿ ಧರಿಸುತ್ತಿದ್ದ 1 ಜೊತೆ ಚಿನ್ನದ ಬಳೆ ಮತ್ತು 1 ಸರದ ಹೊರತಾಗಿ ಬೇರೇನೂ ಕಳುವಾಗಿಲ್ಲ ಎಂದ. ಲಕ್ಷ್ಮಿ ಮೊಬೈಲ್ ಕೂಡ ಉಪಯೋಗಿಸುತ್ತಿರಲಿಲ್ಲ ಎಂದ. ಅರ್ಜುನನ ಮೊಬೈಲ್ ಫೋನಿನ ರೆಕಾರ್ಡ್ ಅನ್ನು ಪರಿಶೀಲಿಸಿದಾಗ ಆತ ಆಂಧ್ರಕ್ಕೆ ಹೋದ್ದು ಖಾತ್ರಿಯಾಯಿತಲ್ಲದೆ ಆತನ ಬಗ್ಗೆ ಸಂಶಯ ಪಡುವ ಬೇರೆ ಯಾವುದೇ ವಿವರಗಳು ಕೂಡ ಪೊಲೀಸರಿಗೆ ಸಿಕ್ಕಿರಲಿಲ್ಲ. ನಂತರ ತನಿಖಾಧಿಕಾರಿ ಅರ್ಜುನನ ಮನೆಯ ರಸ್ತೆಯಲ್ಲಿ ಯಾವುದಾದರೂ CCTV ಕ್ಯಾಮೆರಾ ಇದೆಯೇ ಎಂದು ಪರಿಶೀಲಿಸಿ ಎಂದು ಹೇಳಿದಾಗ ಹತ್ತಿರದಲ್ಲಿದ್ದ ಚಿನ್ನಾಭರಣ ಅಂಗಡಿಯೊಂದರ ಹೊರಗೆ ಒಂದು ಕ್ಯಾಮೆರಾ ಕಂಡಿತ್ತು. ಅದರ ರೆಕಾರ್ಡಿಂಗ್ ಫುಟೇಜ್ ಪರಿಶೀಲಿಸಿದಾಗ ಒಬ್ಬ ಹೆಣ್ಣು ಮಗಳು ಶನಿವಾರ ರಾತ್ರಿ 7 ಗಂಟೆಗೆ ಲಕ್ಷ್ಮಿಯ ಮನೆಗೆ ಬಂದು ರಾತ್ರಿ ಸುಮಾರು 10 ಗಂಟೆಗೆ ಮನೆಯಿಂದ ಹೊರಗೆ ಹೋಗಿದ್ದು ದಾಖಲಾಗಿತ್ತು. ಅದನ್ನು ಅರ್ಜುನನಿಗೆ ತೋರಿಸಿದಾಗ ಆ ಹೆಣ್ಣು ಮಗಳು ತನ್ನ ಸಂಬಂಧಿಕ ಶಿವಕುಮಾರನ ಪತ್ನಿ ಪಾರ್ವತಿ ಎಂದು ಹೇಳಿ ಅವಳು ಸಮೀಪದ ಪಟ್ಟಣದಲ್ಲಿ ವಾಸಿಸುತ್ತಿದ್ದಾಳೆಂದು ಕೂಡ ಹೇಳಿದ. ಪಾರ್ವತಿಯನ್ನು ಸಂಪರ್ಕಿಸಿದ ಪೊಲೀಸರು ಠಾಣೆಗೆ ಅವಳ ಗಂಡನ ಜೊತೆಗೆ ಕರೆತರಲಾಯಿತು. ಪಾರ್ವತಿ ತಾನು ಲಕ್ಷ್ಮಿಯನ್ನು ಭೇಟಿಯಾಗಲು ಊರಿನಿಂದ ಬಸ್ಸಿನಲ್ಲಿ ಬಂದಿದ್ದಾಗಿ ತಿಳಿಸಿ ತಾವಿಬ್ಬರು ಸಾಮಾನ್ಯವಾಗಿ ಮಾತನಾಡಿ ಊಟ ಮಾಡಿದೆವೆಂದು ಹೇಳಿದಳು. ರಾತ್ರಿ 10 ಗಂಟೆಗೆ ಲಕ್ಷ್ಮಿಯ ಮನೆಯಿಂದ ಹೊರಟು ಬಸ್ಸಿನಲ್ಲಿ ತನ್ನ ಊರಿಗೆ ವಾಪಸ್ಸಾದೆ ಅಂತ ಕೂಡ ಹೇಳಿದಳು. ಕೊಲೆಯಾದ ವಿಷಯ ತಿಳಿದ ಕೂಡಲೇ ತಾನು ಅಲ್ಲಿಗೆ ಬಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾಗಿಯೂ ತಿಳಿಸಿದಳು. ಕೊಲೆಯ
ಬಗ್ಗೆ ತನಗೇನು ತಿಳಿಯದು ಎಂದಳು. ಅವಳು ಹೇಳುವ ಮಾತಿನಲ್ಲಿ ಸ್ವಲ್ಪವೂ ಸ್ಪಷ್ಟವಿರಲಿಲ್ಲ. ಪಾರ್ವತಿಯ ಉತ್ತರಗಳಿಂದ ಸಂಶಯಗೊಂಡ ಪೊಲೀಸರು ಅವಳು ಮೊಬೈಲ್ ಬಳಸುತ್ತಾಳೆಯೇ ಎಂದು ಪರಿಶೀಲಿಸಿದಾಗ ಆಕೆಯ ಹೆಸರಿನಲ್ಲಿ ಯಾವುದೇ ಮೊಬೈಲ್ ಕೂಡ ಇರಲಿಲ್ಲ. ಸರಿ, ನೀವು ಈಗ ಹೋಗಿ ಮತ್ತೆ ಕರೆದರೆ ವಿಚಾರಣೆಗೆ ಬರಬೇಕೆಂದು ಹೇಳಿ ಕಳಿಸಿದರು. ತನಿಖಾ ತಂಡದ ಒಬ್ಬ ಕಾನ್ಸ್ಟೇಬಲ್ ಹಲವಾರು ಬಾರಿ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿದಾಗ ಪಾರ್ವತಿ ಲಕ್ಷ್ಮಿಯ ಮನೆಗೆ ಬರುವಾಗ ಹುಟ್ಟಿದ್ದ ಸೀರೆಗೂ ಹಾಗೂ ಹೋಗುವಾಗ ಹುಟ್ಟಿದ್ದ ಸೀರೆಗೂ ವ್ಯತ್ಯಾಸವಿರುವುದನ್ನು ಕಂಡರು. ಆಗ ಅವಳನ್ನು ಮತ್ತೊಮ್ಮೆ ಠಾಣೆಗೆ ಕರೆಸಿ ಕೂಲಂಕುಷವಾಗಿ ಪ್ರಶ್ನಿಸಿದಾಗ ಆಕೆ ಹೇಳಿದ್ದು ಕೇಳಿ ಒಂದು ಕ್ಷಣ ಪೊಲೀಸರೇ ಆಶ್ಚರ್ಯವಾದರು. ನಾನು ಮತ್ತು ಅರ್ಜುನ ಒಂದೇ ಗ್ರಾಮದವರು. ಆತ ಮದುವೆಯಾಗಿ ಕರ್ನಾಟಕಕ್ಕೆ ಹೋದ ನಂತರ ನನ್ನನ್ನು ಗಂಡನ ಜೊತೆ ತನ್ನೂರಿಗೆ ಬರಲು ತಿಳಿಸಿದ. ಅವನ ಸಹಾಯದಿಂದಲೇ ನನ್ನ ಗಂಡ ಒಂದು ಬಟ್ಟೆ ಅಂಗಡಿಯಲ್ಲಿ ಸೇಲ್ಸ್ ಮ್ಯಾನ್ ಕೆಲಸವನ್ನು ಕೂಡ ಪಡೆದ. ನಾವು ಹತ್ತಿರದ ಊರಿನಲ್ಲಿಯೇ ವಾಸಿಸತೊಡಗಿ ಕಾಲಕಾಲಕ್ಕೆ ಪರಸ್ಪರ ಭೇಟಿಯಾಗುತ್ತಿದ್ದೆವು. ಕೆಲ ಕಾಲದ ನಂತರ ನನಗೆ ಅರ್ಜುನನ ಜೊತೆ ಅನೈತಿಕ ಸಂಬಂಧವೂ ಕೂಡ ಬೆಳೆಯಿತು. ಹೀಗಾಗಿ ಅರ್ಜುನನ ನನ್ನೊಡನೆ ಸಂಪರ್ಕವನ್ನು ಕಡಿತಗೊಳಿಸಿದ. ನನಗೆ ಅರ್ಜುನನನ್ನು ಬಿಡಲು ಸಾಧ್ಯವಾಗಲಿಲ್ಲ. ಆಗ ನಾನು ಒಂದು ಮೊಬೈಲ್ ಖರೀದಿಸಿ ನಮ್ಮ ಪಕ್ಕದ ಮನೆಯವರ ಆಧಾರ್ ಕಾರ್ಡ್ ನಕಲನ್ನು ಬಳಸಿ ಒಂದು ಸಿಮ್ ಖರೀದಿಸಿದೆ. ಅದನ್ನು ಬಳಸಿ ಅರ್ಜುನನನ್ನು ಸಂಪರ್ಕಿಸತೊಡಗಿದೆ. ನಾವಿಬ್ಬರು ಗುಟ್ಟಾಗಿ ತಿಂಗಳಿಗೆ 2 ಬಾರಿ ಭೇಟಿಯಾಗುತ್ತಿದ್ದೆವು. ಲಕ್ಷ್ಮಿಯನ್ನು ಬಿಟ್ಟು ನನ್ನನ್ನು ಮದುವೆಯಾಗಲು ನಾನು ಅರ್ಜುನನನ್ನು ಕೋರಿದಾಗ ಆತ ಖಡಾಖಂಡಿತವಾಗಿ ನನ್ನ ಕೋರಿಕೆಯನ್ನು ತಿರಸ್ಕರಿಸಿದ. ಹಾಗೆಯೇ ತನ್ನ 3 ಮಕ್ಕಳ ಬೆಳವಣಿಗೆಗಾಗಿ ಲಕ್ಷ್ಮಿಯನ್ನು ತ್ಯಜಿಸಲು ಒಪ್ಪಲಿಲ್ಲ. ಹಾಗೆಯೇ ನನಗೂ ನನ್ನ ಗಂಡನನ್ನು ಬಿಡದಿರಲು ಸೂಚನೆಯನ್ನು ಕೂಡ ನೀಡಿದ. ನಾವು ಹೀಗೆ ಅನೈತಿಕ ಸಂಪರ್ಕದಲ್ಲಿಯೇ ಇರೋಣವೆಂದು ಕೂಡ ಹೇಳಿದ. ನಾನು ಒಂದು ದಿನ ಯೋಚನೆ ಮಾಡಿ ನಾನು ಹೇಗಾದರೂ ಮಾಡಿ ಲಕ್ಷ್ಮಿಯನ್ನ ಇಲ್ಲದಂತೆ ಮಾಡಿದರೆ ಅರ್ಜುನ ನನ್ನನ್ನು ಮದುವೆಯಾಗುತ್ತಾನೆ ಎಂದು ಯೋಚಿಸಿ ಅರ್ಜುನ 2 ದಿನಗಳ ಕಾಲ ಊರಿಗೆ ಹೋಗುವುದಾಗಿ ಹೇಳಿದಾಗ ಲಕ್ಷ್ಮಿಯನ್ನು ಮುಗಿಸಲು ಇದು ಒಳ್ಳೆಯ ಸಮಯವೆಂದು ಯೋಚಿಸಿ ಇದೇ ಸಮಯವನ್ನು ಉಪಯೋಗಿಸಿಕೊಂಡು ಲಕ್ಷ್ಮಿಯನ್ನು ಕೊಲೆ ಮಾಡಲು ತೀರ್ಮಾನಿಸಿದೆ. ನನ್ನ ಮನೆಯ ಬಳಿಯಿದ್ದ ಕಟುಕನ ಅಂಗಡಿಯಿಂದ ಒಂದು ಆಯುಧವನ್ನು ಪಡೆದು ಅವಳ ಮನೆಗೆ ಹೋದೆ. ಆ ಆಯುಧವನ್ನು ನನ್ನ ಸೀರೆಯಲ್ಲಿ ಅಡಗಿಸಿಕೊಂಡಿದ್ದೆ ಎಂದು ಸಹ ನುಡಿದಳು. ಲಕ್ಷ್ಮಿಯ ಜೊತೆ ಊಟವನ್ನು ಮಾಡಿದ ಆಕೆ ನನಗೆ ಅಲ್ಲಿಯೇ ಮಲಗಲು ಹೇಳಿದಳು. ನಾವೆಲ್ಲರೂ ಸಾಲಾಗಿ ಚಾಪೆಯ ಮೇಲೆ ಮಲಗಿದ್ದಾಗ ಎಲ್ಲ ಮಕ್ಕಳು ನಿದ್ರೆಗೆ ಜಾರಿದ ನಂತರ ನಾನು ಅರ್ಜುನನನ್ನು ಬಿಟ್ಟು ಬಿಡಲು ಲಕ್ಷ್ಮಿಗೆ ತಾಕೀತು ಮಾಡಿದೆ. ಆದರೆ ಆಕೆ ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ. ಆಗ ನಾನು ಸೀರೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದ ಚಾಕುವಿನಿಂದ ಅವಳ ಕುತ್ತಿಗೆಗೆ ಹಿರಿದೆ. ತದನಂತರ ಅವಳು ಸತ್ತು ಹೋಗಿರುವುದನ್ನು ಖಾತ್ರಿಪಡಿಸಿಕೊಂಡ ನಾನು ಅದೇ ಸಮಯಕ್ಕೆ ಅಲ್ಲಿ ಮಲಗಿದ್ದ ಅರ್ಜುನನ ಅಣ್ಣನ ಮಗ ಶೌಚಾಲಯಕ್ಕೆ ಹೋಗಲು ಮೇಲೆದ್ದು ನನ್ನ ಕೃತ್ಯವನ್ನು ನೋಡಿಬಿಟ್ಟ. ಆಗ ನಾನು ಗಾಬರಿಗೊಂಡು ಅವನನ್ನು ಸಹ ತಿವಿದು ಹತ್ಯೆ ಮಾಡಿದೆ ಎಂದಳು. ಅನಂತರ ಲಕ್ಷ್ಮಿ ಇತರ ಮಕ್ಕಳು ಎಚ್ಚರಗೊಂಡು ರೋಧಿಸತೊಡಗಿದರು. ಅವರು ಬದುಕಿದ್ದರೆ ನನ್ನ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೊಡುತ್ತಾರೆ ಎಂದು ಯೋಚಿಸಿ ಭಯದಿಂದ ಅವರನ್ನು ಸಹ ತಿವಿದು ಹತ್ಯೆ ಮಾಡಿದೆ ಎಂದಳು. ನನ್ನ ಬಟ್ಟೆಗಳು ರಕ್ತಸಿಕ್ತವಾಗಿದ್ದ ಕಾರಣ ನಾನು ನನ್ನ ವಸ್ತ್ರವನ್ನು ಬಿಚ್ಚಿ ಲಕ್ಷ್ಮಿಯ ಕಪಟಿನಲ್ಲಿದ್ದ ಅವಳ ಸೀರೆ ಮತ್ತು ಬ್ಲೌಸ್ ಧರಿಸಿದೆ. ರಕ್ತಸಿಕ್ಕ ಚಾಕುವನ್ನು ಮತ್ತು ಬಟ್ಟೆಗಳನ್ನು ಅಲ್ಲೇ ಇದ್ದ ಬ್ಯಾಗ್ ಒಂದರಲ್ಲಿ ತುಂಬಿ ಮನೆಯಿಂದ ಹೊರಬಂದೆ. ಅಲ್ಲಿದ್ದ ಸ್ವಲ್ಪ ದೂರದಲ್ಲೇ ಕೆರೆಯಿದ್ದು ನನಗೆ ಮೊದಲೇ ಗೊತ್ತಿದ್ದ ಕಾರಣ ನಾನು ಅಲ್ಲಿಗೆ ಹೋಗಿ ಬ್ಯಾಗ್ನಲ್ಲಿದ್ದ ಬಟ್ಟೆಗಳು ಮತ್ತು ಚಾಕುವನ್ನು ಕೆರೆಯಲ್ಲಿ ಎಸೆದು ಅದಾದ ನಂತರ ಬಸ್ ಸ್ಟ್ಯಾಂಡ್ಗೆ ಬಂದು ರಿಕ್ಷಾವೊಂದರಲ್ಲಿ ನನ್ನ ಮನೆಗೆ ವಾಪಸ್ಸಾದೆ ಎಂದು ನಿಜವನ್ನು ಒಪ್ಪಿಕೊಂಡಳು. ನೀನು ಲಕ್ಷ್ಮಿಯ ಬಳೆ ಮತ್ತು ಸರವನ್ನು ಏಕೆ ತೆಗೆದುಕೊಂಡೆ ಎಂದು ಪೊಲೀಸರು ಪ್ರಶ್ನಿಸಿದಾಗ ಕೊಲೆಯನ್ನು ಯಾರೋ ದರೋಡೆಕೋರರು ಮಾಡಿದ್ದಾರೆ ಎಂದು ಬಿಂಬಿಸಲು ಹಾಗೆ ಮಾಡಿದೆ. ನನ್ನ ಉದ್ದೇಶ ಲಕ್ಷ್ಮಿಯನ್ನು ಸಾಯಿಸುವುದು ಮಾತ್ರ ಆಗಿತ್ತು. ಆದರೆ ಮಕ್ಕಳು ಆ ಕೊಲೆಯನ್ನು ನೋಡಿದ್ದರಿಂದ ಅವರ ಕೊಲೆಯನ್ನು ಮಾಡಬೇಕಾಯಿತು ಎಂದು ಹೇಳಿದಳು. ಹಾಗೆ ಅರ್ಜುನನನ್ನು ಮದುವೆಯಾಗಿ ನನ್ನವನಾಗಿಸಿಕೊಳ್ಳಬೇಕೆಂಬುದೇ ನನ್ನ ಉದ್ದೇಶವಾಗಿತ್ತು ಎಂದಳು. ಪೊಲೀಸರು ಪಾರ್ವತಿ ಬಳಸುತ್ತಿದ್ದ ಸೆಲ್ ಫೋನ್ ಅನ್ನು ಜಪ್ತಿ ಮಾಡಿ ಅದರ ಲೊಕೇಶನ್ ನೋಡಿದಾಗ ಆಕೆ ಹೇಳಿದ್ದೆಲ್ಲವೂ ನಿಜವೆಂದು ಸಾಬೀತಾಯಿತು. ಕೆರೆ ಒಳಗಿದ್ದ ಕೊಲೆಗೆ ಉಪಯೋಗಿಸಿದ ಚಾಕು ಮತ್ತು ರಕ್ತಸಿಕ್ತ ಬಟ್ಟೆಗಳನ್ನು ಹೊರತೆಗೆಯಲಾಯಿತಲ್ಲದೆ ಪಾರ್ವತಿಯ ಮನೆಯಿಂದ ಲಕ್ಷ್ಮಿಯ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಯಿತು. ಪಾರ್ವತಿಯ ಬೆರಳಚ್ಚು ಗುರುತುಗಳು ಲಕ್ಷ್ಮಿಯ ಮನೆಯಿಂದ ಹೊರತೆಗೆದಿದ್ದ ಗುರುತುಗಳಿಗೆ ಹೋಲಿಕೆಯಾದವು. ಪಾರ್ವತಿಯನ್ನು ಬಂಧಿಸಿ ಅವಳ ಮೇಲೆ ಮೊಕದ್ದಮೆಯನ್ನು ಕೂಡ ಹೂಡಲಾಯಿತು. ವೀಕ್ಷಕರೇ, ಅಮಾಯಕ ಮಕ್ಕಳನ್ನು ಸೇರಿ 5 ಕೊಲೆಗೈದ ಪಾರ್ವತಿಗೆ ಮರಣದಂಡನೆಯಾದರೂ ಸಹ ಏನು ತಪ್ಪು ಮಾಡದ 5 ಜನರ ಪ್ರಾಣ ಮತ್ತೆ ಮರಳಿ ಬರುವುದಿಲ್ಲ ಅನ್ನುವುದು ಸಹ ಅಷ್ಟೇ ಸತ್ಯ. ತನ್ನ ನಾಟಕ ರೋಮಿಯೋ ಜೂಲಿಯೆಟ್ ನಲ್ಲಿ ಶೇಕ್ಸ್ಪಿಯರ್ ಒಂದು ಹೇಳಿದ್ದು ಸುಳ್ಳಲ್ಲ ಎಂದು ನಮಗೆ ಅರಿವಾಗಬೇಕು. ಭಾವಾವೇಶದ ಆನಂದಗಳಿಗೆ ಹಿಂಸಾತ್ಮಕ ಅಂತ್ಯಗಳೇ ಇರುತ್ತವೆ ಎಂದು ಹೇಳಿದ್ದು ಎಷ್ಟು ನಿಜವಲ್ಲವೇ? ಆಸೆ ಇರಬೇಕು, ಆದರೆ ದುರಾಸೆ ಇರಬಾರದು ಎಂದು ನಾವು ಇಲ್ಲಿ ತಿಳಿದುಕೊಳ್ಳಬೇಕು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಷಯ. ಇನ್ನು ಈ ರೀತಿಯ ರೋಚಕ ವಿಷಯಗಳನ್ನು ತಿಳಿಯಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ.